ಫ್ರೆಂಡ್ಸ್, ಏನಿದು ಇಷ್ಟೊಂದು ಆಯಿಲ್ ಇದೆ, ಅಂಟು ಥರ ಇದೆ ಅನ್ಕೋತಾ ಇದ್ದೀರಾ? ಇದು ಮನೆಯಲ್ಲಿರುವಂತಹ ಚಿಮ್ನಿಯಲ್ಲಿ ಎಣ್ಣೆ ಕಲೆಕ್ಟ್ ಆಗಿರೋದು. ಇದನ್ನು ನಾವು ಕ್ಲೀನ್ ಮಾಡಬೇಕಂದ್ರೆ ಕೈ ತುಂಬ ಎಣ್ಣೆ ಆಗುತ್ತೆ. ಹಾಗೆ ಶಿಂಕಲ್ಲಿ ತೊಳೆದ್ರೆ ಶಿಂಕ್ ಫುಲ್ ಎಣ್ಣೆ, ಮತ್ತು ಶಿಂಕು ಕೂಡ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ನೋಡಿ ಎಷ್ಟು ಎಣ್ಣೆ ಕಲೆಕ್ಟ್ ಆಗಿದೆ ಅಂದರೆ, ಇದನ್ನು 1 ಮಂತಲ್ಲಿ ಇಷ್ಟೊಂದು ಎಣ್ಣೆ ಕಲೆಕ್ಟ್ ಆಗಿದೆ. ನೋಡಿ, ನೀವೇ ನೋಡಿ, ತುಂಬ ಸ್ಟಿಕ್ಕಿ ಆಗಿರುತ್ತೆ. ಇದನ್ನು ಕ್ಲೀನ್ ಮಾಡೋದಂತೂ ತುಂಬಾ ಕಷ್ಟ. ನಮಗೆ ಇದನ್ನು ಕ್ಲೀನ್ ಮಾಡುವಾಗ ಸುಮ್ಮನೆ ಕೈ ತುಂಬ ಅಂಟಾಗುತ್ತೆ, ಮತ್ತು ಶಿಂಕೆಲ್ಲ ಅಂಟಾಗುತ್ತೆ. ನೀವು ಸೋಪಲ್ಲಿ ತೊಳೆದ್ರೂ ಕೂಡ ಇದನ್ನು ಅಂಟು ಕ್ಲೀನಾಗಿ ಹೋಗಲ್ಲ. ಇದನ್ನು ನಾವು ಈಸಿಯಾಗಿ ಹೇಗೆ ಕ್ಲೀನ್ ಮಾಡೋದು ಒಂದು ಟ್ರಿಕ್ ಇದೆ, ನೋಡೋಣ ಬನ್ನಿ. ನಾನು ಅರ್ಧ ಕಪ್ಪು ಮೈದಾ ಹಿಟ್ಟಿಂದ ಈ ಎಣ್ಣೆನ ಕ್ಲೀನಾಗಿ ತೆಗಿಬೋದು. ನೋಡಿ, ಮೈದಾ ಹಿಟ್ಟನ್ನು ನೀಟಾಗಿ ಇದಕ್ಕೆ ಈವನ್ ಆಗಿ ಇದಕ್ಕೆ ಈ ಥರ ಹಾಕ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಿಮ್ಮ ಕೈಯೂ ಕೂಡ ಎಣ್ಣೆ ಆಗಲ್ಲ, ಶಿಂಕ್ ಕೂಡ ಆಗಲ್ಲ, ಮತ್ತು ಇದನ್ನು ನೀವು ಆರಾಮಾಗಿ ಇದನ್ನು ಡಸ್ಟ್ಬಿನ್ನಲ್ಲಿ ಡಿಸ್ಪೋಸ್ ಮಾಡ್ಬೋದು. ನಮ್ಮ ಶಿಂಕ್ ಬ್ಲಾಕ್ ಆಗೋದು ಅದೆಲ್ಲ ತಲೆನೋವೇ ಇರಲ್ಲ. ನೋಡಿ, ಈ ಥರ ಮಾಡೋದ್ರಿಂದ ಈ ಫ್ಲೋರ್ ಬಂದು ಎಣ್ಣೆನ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡಿ, ಈ ಥರ ನೀಟಾಗಿ ತಗೊಂಡ್ರೆ ಎಲ್ಲ ಕ್ಲೀನಾಗಿ ಆ ಎಣ್ಣೆ ಬಂದು ಹಿಟ್ಟು ಜೊತೆಗೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಮತ್ತು ಇದನ್ನು ನೀಟಾಗಿ ನೀವು ಇದರಿಂದ ರಿಮೂವ್ ಮಾಡ್ಕೋಬೋದು, ಹೊರಗಡೆ ಹಾಕ್ಕೋಬೋದು. ನೋಡಿ ಎಷ್ಟು ಈಸಿಯಾಗಿ ಬಂತು ಅಂದರೆ, ಒಂದು ಅರ್ಧ ಕಪ್ಪು ಮೈದಾ ಹಿಟ್ಟು ಯೂಸ್ ಮಾಡಿದ್ರೆ ನೋಡಿ ನಿಮ್ಗೆ ಈ ಥರ ಚಿಮ್ನಿ ಕಲೆಕ್ಟ್ರೆಲ್ಲ ಕ್ಲೀನ್ ಆಗುತ್ತೆ. ಮೇಯ್ನಾಗಿ ಈ ಪುಡಿ ಬಂದು ಈ ಮೈದಾ ಹಿಟ್ಟು ಬಂದು ಚೆನ್ನಾಗಿ ಎಣ್ಣೆಯನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹಾಗಾಗಿ ನಾವು ಮೈದಾ ಹಿಟ್ಟನ್ನೇ ಯೂಸ್ ಮಾಡೋದು. ಈಗ ಇನ್ನೊಂದು ಸ್ವಲ್ಪ ಉಳಿದಿರೋದಕ್ಕೂ ಒಂದು ಚೂರು ಪೌಡ್ರನ್ನ ಹಾಕ್ಕೊಂಡು ಮತ್ತೊಂದು ಸರಿ ಕ್ಲೀನ್ ಮಾಡ್ಕೊಂಬಿಡಿ. ಹೀಗೆ ಇರೋದೆಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ಈ ಥರ. ನೀವೊಂದು ಫೋರ್ಕ್ ಅಥವಾ ಸ್ಪೂನ್ ತೊಗೊಂಡು ಅದ್ರ ಸಹಾಯದಿಂದ ಮಾಡಿದ್ರೆ ಕ್ಲೀನಾಗಿ ಎಂಡಲ್ಲಿ ಇರೋದೆಲ್ಲ ಬಂದ್ಬಿಡುತ್ತೆ. ನೋಡಿ, ಈ ರೀತಿ ಈಸಿಯಾಗಿ ಫುಲ್ ಎಣ್ಣೆನ ರಿಮೂವ್ ಮಾಡಿದ್ದೀವಿ. ಇದನ್ನು ಈಗ ನೀವು ನೀಟಾಗಿ ನೋಡಿ ಈ ಥರ ಇರೋದನ್ನು ತೆಗೆದು ಡಸ್ಟ್ಬಿನ್ನಲ್ಲಿ ನೀವು ಇದನ್ನು ಡಿಸ್ಪೋಸ್ ಮಾಡ್ಬೋದು. ಈಗ ಇದನ್ನು ನಾವು ಸ್ವಲ್ಪ ಡಿಶ್ ವಾಶ್ ಸೋಪ್ ತೊಗೊಂಡು ಜಸ್ಟ್ ತೊಳ್ಕೊಂಡ್ರೆ ಸಾಕು, ತುಂಬ ಏನು ಬೇಡ. ನೋಡಿ ಎಷ್ಟು ಕ್ಲೀನಾಗಿ, ನೀವೇ ನೋಡ್ಬೋದು, ಒಂದೇ ಒಂದು ಚೂರು ಕೂಡ ಆಯಿಲ್ ಇಲ್ಲ, ಎಷ್ಟು ಕ್ಲೀನಾಗಿ ಆಗಿದೆ. ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ಸಿಂಪಲ್ ಟ್ರಿಕ್ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತಹದೇ ಸಿಂಪಲ್ ಟ್ರಿಕ್ಕಿಂದ ಮತ್ತೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.